ಸಿ ಸೆಕ್ಷನ್ನ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಡಲ್ಲ, ಓಕೆನಾ. ಎಲ್ಲರೂ ನಾರ್ಮಲ್ಗೇ ಫಸ್ಟ್ ಟ್ರೈ ಮಾಡೋದು. ಮಲ್ಕೋತಿದ್ಲು, ಅದಕ್ಕೆ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ, ಸಿ ಸೆಕ್ಷನ್ ಆಗಿದೆ ಅಂತಲೂ ಕೂಡ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತಂತೂ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆಲ್ರೆಡಿ ನಿಮಗೆ ತಂಬಲ್ಲಿ ನೋಡಿರ್ತೀರ ಏನು ಅಂತ. ಹೌದು, ತುಂಬ ಜನರಿಗೆ ಸಿ ಸೆಕ್ಷನ್ ಯಾಕಾಗುತ್ತೆ, ಯಾವ ರೀಸನಿಂದ ಸಿ ಸೆಕ್ಷನ್ನ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ನಿಮಗೆ ನೀವೇ ಬೇರೆ ಥರ ಕಲ್ಪನೆ ಮಾಡ್ಕೊಬಿಟ್ಟಿರ್ತೀರ. ಸಿ ಸೆಕ್ಷನ್ ಅಂದರೆ ಕೆಲಸ ಮಾಡಿರಲ್ಲ, ಮತ್ತು ತಿಂದ್ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಮಲಗಿರ್ತಾಳೆ, ಆ ಒಂದು ರೀಸನ್ಗೆ ಸಿ ಸೆಕ್ಷನ್ ಆಗೋದು ಅಂತ ತುಂಬ ಜನ ಅದೇ ಥರನೇ ಹೆಣ್ಮಕ್ಳಿಗೆ ಹೇಳೋದು. ಬಟ್ ನಿಜವಾಗ್ಲೂ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಅವ್ರಿಗೂ ಇಷ್ಟ ಇರಲ್ಲ. ನನಗಂತೂ ತುಂಬ ಜನ ಕೇಳ್ತಾ ಇದ್ದಿದ್ದು, ಯಾಕೆ ನಿಮಗೆ ಸಿ ಸೆಕ್ಷನ್ ಆಯಿತು, ಅದ್ರ ಬಗ್ಗೆ ವ್ಲಾಗ್ ಮಾಡಿ ಅಂತ ಹೇಳಿದರು. ನಾನು ಆಕ್ಸ್ ಮೀ ಕ್ವಶನ್ ಹಾಕ್ದಾಗೆಲ್ಲ ಈ ಒಂದು ಕ್ವಶನ್ ನನಗೆ ಕಂಪಲ್ಸರಿ ಬರ್ತಾನೆ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಕ್ಚುಲಿ ಯಾರಿಗೂ ಕೂಡ ಸಿ ಸೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇರಲ್ಲ, ಓಕೆನಾ. ಅದನ್ನು ತಿಳ್ಕೊಳ್ದೇ ಕೆಲವೊಂದಷ್ಟು ಜನ ಇರ್ತಾರೆ, ಎಲ್ಲರೂ ಅಂತ ಅಲ್ಲ, ಕೆಲವೊಂದಷ್ಟು ಜನ ಸಿ ಸೆಕ್ಷನ್ನ ಬಿಡಪ್ಪ, ಅವಳಿಗೇನು ಹೊಟ್ಟೆ ನೋವು ತಡೆಯೋಕ್ಕಾಗಲಿಲ್ವೇನೋ, ಅದಕ್ಕೆ ಹೊಟ್ಟೆ ಕುಯ್ಸ್ಕೊಂಡವಳೆ, ನಮ್ಮ ಥರ ಏನು ನೋವು ತಿಂದ್ಕೊಂಡು ಮಗುನ ಅವಳಿಗೆ ಆಪ್ರೇಷನ್ ಮಾಡಿ ತೆಗ್ದಿರೋದು, ಆರಾಮಾಗಿರ್ತಾಳೆ ಅಂತ ಹೇಳೋದು. ಆಮೇಲೆ ಸಿ ಸೆಕ್ಷನ್ ಆಗ್ಬಿಡ್ತಾ ಹೊಟ್ಟೆ ಬಂದ್ಬಿಡುತ್ತೆ ಅಂತ ಅನ್ನೋದು, ಈ ಥರ ಒಂದು ಬ್ಯಾಡ್ ಕಮೆಂಟ್ಸ್ಗಳನ್ನ ಹೇಳ್ತಿರ್ತಾರೆ. ಅವರೆಲ್ಲರಿಗೂ ನಾವು ಮಾತಾಡ್ಬೇಕಾದ್ರೆ ಹೇಳೋದಕ್ಕಾಗಲ್ಲ ಏನಕ್ಕೆ ನಮಗೆ ಸಿ ಸೆಕ್ಷನ್ ಆಯಿತು ಅನ್ನೋದು. ಏಕೆಂದರೆ ಈಗ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಿದಾಗ ಮತ್ತು ಎಲ್ಲರೂ ಹೋದಾಗ ಕೇಳೋದೆ ಮಕ್ಕಳು ಎಷ್ಟಿದ್ದಾವೆ, ಯಾವ್ದು ಡೆಲ್ವರಿ ಆಯಿತು, ನಾರ್ಮಲ್ಲ ಸಿಸರಿನಾ ಅಂತಲೇ ಕಂಪಲ್ಸರಿ ಕೇಳ್ತಾರೆ. ನಾರ್ಮಲ್ ಅಂದರೆ ಹೌದಾ ಬಿಡಪ್ಪ ಆಯಿತು ಅಂತ ಅಂತಾರೆ. ಅದೇ ಸಿ ಸೆಕ್ಷನ್ ಅಂತ ಅಂದವ್ರಿಗೆ, ಓ ಸಿ ಸೆಕ್ಷನಾ, ಬೆನ್ನೋವಿದೆಯಾ, ಯಾಕೆ ಹೊಟ್ಟೆ ನೋವು ತಡ್ಕೊಳಕ್ಕಾಗಲಿಲ್ವಾ, ಅದಕ್ಕೆ ಸಿ ಸೆಕ್ಷನ್ ಮಾಡಿಸ್ಕೊಂಡ, ಈ ಥರ ಒಂದೊಂದು ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ತಾರೆ. ಆ ಟೈಮಲ್ಲಿ ನಮಗೂ ಕೂಡ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಏಕೆಂದರೆ ಅವ್ರ ಏಜ್ಗೂ ನಾವು ಗೌರವ ಕೊಡಬೇಕಾಗಿರುತ್ತೆ. ಇನ್ನೊಂದು ಎಲ್ಲರ ಮುಂದೆನೂ ಅವರು ಈಸಿಯಾಗಿ ನಮಗೆ ಆ ಥರ ಬ್ಲೇಮ್ ಮಾಡ್ಬೋದು, ಬಟ್ ನಾವು ಅದೇ ಥರ ಈಸಿಯಾಗಿ ಅವ್ರಿಗೆ ಆನ್ಸರ್ನ ಮಾಡೋದಕ್ಕಾಗಲ್ಲ. ಏಕೆಂದರೆ ಕೆಲವೊಂದೊಂದು ಸಿಚುಯೇಷನಲ್ಲಿ ನಾವು ಮಾತಾಡೋ ಪರಿಸ್ಥಿತಿಲೇ ಇರೋದಕ್ಕಾಗಲ್ಲ. ಅವ್ರು ಏನೇ ಅಂದ್ರೂ ಕೂಡ ನಾವು ಸಿಚುಯೇಷನ್ ಬಂದ್ಬಿಡುತ್ತೆ. ಅದು ತುಂಬ ಹೆಣ್ಮಕ್ಳು ಕೂಡ ಫೇಸ್ ಮಾಡಿರ್ತಾರೆ, ನಾನು ಕೂಡ ಅದರಲ್ಲಿ ಒಬ್ಬಳು. ನನಗೂ ಎಷ್ಟೋ ಜನ ನನ್ನ ಮೊದಲನೇ ಮಗಂದು ಡೆಲ್ವರಿ ಆದಮೇಲೆ ನಾನು ಎಲ್ಲೇ ಹೋದ್ರೂ ಸಿಸರಿನ್ ಅಂದ ತಕ್ಷಣವೇ ನನಗೆ ಈ ಥರ ಎಲ್ಲ ಕಮೆಂಟ್ಗಳನ್ನ ಹೇಳ್ತಾಯಿದ್ರು. ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು, ಏನಪ್ಪ ಸಿ ಸೆಕ್ಷನ್ ಅಂದರೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಅಂತ. ಸಿ ಸೆಕ್ಷನ್ ಆಗೋದಕ್ಕೆ ಏನೆಲ್ಲ ರೀಸನ್ ಇರುತ್ತೆ ಅಂತ ನಿಮಗೆ ಗೊತ್ತಾ? ಮೊದಲಿಗೆ ಮಗು ಏನಾದರೂ ಅಡ್ಡ ಇದ್ದರೆ ಆ ಕಾರಣಕ್ಕೆ ಸಿ ಸೆಕ್ಷನ್ನ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಮೈ ನೀರು ಹೋಗ್ತಾ ಇದ್ದರೆ ಸಿ ಸೆಕ್ಷನ್ನ ಮಾಡ್ತಾರೆ. ಏಕೆಂದರೆ ಮಗುಗೆ ಡೆಲಿವರಿ ಆಗೋ ಟೈಮಲ್ಲಿ ಒಳಗಡೆ ನೀರು ತುಂಬಾ ಮುಖ್ಯ ಆಗಿರುತ್ತೆ, ಇಲ್ಲಾಂದರೆ ಅದು ನಮ್ಮ ಗಲೀಜು ನೀರನ್ನ ಕುಡಿದ್ಬಿಡುತ್ತೆ. ಆ ಒಂದು ರೀಸನ್ಗೂ ಕೂಡ ಸಿ ಸೆಕ್ಷನ್ನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ತಾಯಿಗೆ BP ಅಥವಾ ಶುಗರ್ ಇದ್ದರೂ ಕೂಡ ಸಿ ಸೆಕ್ಷನ್ನ ಮಾಡ್ತಾರೆ. ಏಕೆಂದರೆ BP ನಾರ್ಮಲಲ್ಲಿರಬೇಕು, ಶುಗರು ನಾರ್ಮಲಲ್ಲಿರಬೇಕು. ಅವೆರಡೂ ಏರುಪೇರು ಆದರೆ ನಾರ್ಮಲ್ ಡೆಲಿವರಿ ಟೈಮ್ಗೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ರೀಸನ್ಗೆ ಸಿ ಸೆಕ್ಷನ್ನ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ರೀಸನು, ಈಗ ಹೈಟ್ ಕಮ್ಮಿ ಇರ್ತಾರೆ ಅಲ್ವಾ, ಅವ್ರಿಗೂ ಕೂಡ ಕೆಲವೊಂದೊಂದು ಸಲ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಎಲ್ಲರಿಗೂ ಅದೇ ಥರನೇ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ಎಲ್ಲರಿಗೂ ಒಂದೇ ಥರನೇ ಬಾಡಿ ಇರುತ್ತೆ, ಒಂದೇ ಥರನೇ ಪೇಯ್ನ್ ತೊಗೋತಾರೆ ಅನ್ನೋದು ಹೇಳೋದಕ್ಕಾಗಲ್ಲ ಅಲ್ವಾ.
ಸೊ ಹಾಗಾಗಿ ಈ ಇಷ್ಟೆಲ್ಲ ರೀಸನ್ ಇರಬೇಕಾದ್ರೆ ಅದು ಹೇಗೆ ನೀವು ನಾರ್ಮಲ ಸಿಝರಿನ ಅಂದರೆ ತುಂಬ ಕೆಳಮಟ್ಟದಲ್ಲಿ ಕಾಣ್ತೀರಾ, ನನಗಂತೂ ನಿಜ ಗೊತ್ತಿಲ್ಲ. ಯಾವ ಹೆಣ್ಮಕ್ಳು ಕೂಡ ಸಿ ಸೆಕ್ಷನ್ನ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಡಲ್ಲ, ಓಕೆನಾ. ಎಲ್ಲರೂ ನಾರ್ಮಲ್ಗೇ ಫಸ್ಟ್ ಟ್ರೈ ಮಾಡೋದು. ಆ್ಯಕ್ಚುಲಿ ನಾರ್ಮಲ್ ಆಗೋರಿಗೆ ಬರೀ ನಾರ್ಮಲ್ ಮಾತ್ರ ಮಾಡಿ ಡೆಲಿವರಿ ಮಾಡ್ತಾರೆ. ಬಟ್ ನಮಗೆ ಸಿ ಸೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಡಾಕ್ಟ್ರಾದರೂ ಫಸ್ಟು ನಾರ್ಮಲ್ಗೆ ಟ್ರೈ ಮಾಡೋದು. ನಾರ್ಮಲಲ್ಲೂ ನಮ್ಮನ್ನ ಚೆನ್ನಾಗಿ ನೋವು ತಿನ್ನಿಸಿ ಕೊನೆ ಕ್ಷಣದಲ್ಲಿ ಮಗು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಡ್ಡ ಸಿಗೋಕ್ಕೋಗ್ಬಿಟ್ಟಿದೆ, ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಈ ಥರ ಒಂದೊಂದು ರೀಸನ್ ಇದ್ದಾಗ ಮಾತ್ರ ಲಾಸ್ಟ್ ಮೂಮೆಂಟಲ್ಲಿ ನಾರ್ಮಲ್ಗೆ ಆಗ್ತಾನೇ ಇಲ್ಲ ಅಂದಾಗ ಮಾತ್ರ ಅವರು ಸಿ ಸೆಕ್ಷನ್ ಮಾಡೋದಕ್ಕೆ ನಮಗೆ ಆಗಲಿ ನಮ್ಮ ಫ್ಯಾಮಿಲಿಗೆ ಆಗಲಿ ಹೇಳೋದು. ಸಿ ಸೆಕ್ಷನ್ ಮಾಡ್ತಾಯಿದ್ದೀವಿ, ನಾರ್ಮಲಲ್ಲಿ ಬೇಬಿ ಬರ್ತಾ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲ ತಾಯಿಗೆ ಕಷ್ಟ ಆಗ್ಬೋದು, ಇಲ್ಲ ಪಾಪುಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ರೀಸನ್ನ ಹೇಳಿ ಅವರು ನಮಗೆ ಸಿ ಸೆಕ್ಷನ್ನ ಮಾಡೋದು. ಅದು ಗೊತ್ತಿಲ್ಲದೇ ಎಷ್ಟೋ ಜನ ಹೇಳೋದು ಅವಳು ನೋವು ತಿಂದೆ ಮಾಡ್ಕೋತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ಪ್ರೈವೇಟ್ ಹಾಸ್ಪಿಟ್ಲುಗಳಲ್ಲಿ ಆ ಥರ ಒಂದು ಸ್ಪೆಷಾಲಿಟಿ ಇರ್ಬೋದು. ನೋವು ತಡೆಯೋಕ್ಕಾಗಲ್ಲ ಅಂತ ಅಂದರೆ ಸಿಝರಿನ ಮಾಡಿಕೊಡ್ತಾರೆ. ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಿ ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಸಿ ಸೆಕ್ಷನ್ನ ಮಾಡೋದಿಲ್ಲ. ಅವರು ನಾರ್ಮಲ್ಲೇ ಫಸ್ಟ್ ಮಾಡೋದು. ನಾರ್ಮಲಲ್ಲಿ ಅವ್ರಿಗೆ ಆಗೋದೇ ಇಲ್ಲ, ಪಾಪು ಬರೋದಕ್ಕೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಮಾತ್ರ ಅವರು ಸಿ ಸೆಕ್ಷನ್ಗೆ ಹೋಗ್ತಾರೆ. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಫಸ್ಟೇ ಸಿ ಸೆಕ್ಷನ್ಗೆ ಹೋಗೋದಿಲ್ಲ, ಸರಿನಾ. ಅದು ಗೊತ್ತಿಲ್ಲ ಎಷ್ಟೋ ಜನ ಕೇಳೋದು ಈ ಥರ ಎಲ್ಲ ಪಾಸ್ ಮಾಡ್ತಾಯಿರ್ತಾರೆ. ನನಗಂತೂ ಸಿ ಸೆಕ್ಷನ್ ಆದಾಗಂತೂ ಯಾಕೆ ನೀನು ನೋಡಿದ್ರೆ ಸಣ್ಣ ಇದ್ದೆ, ಯಾಕೆ ನೀನು ನಾರ್ಮಲ್ ಆಗಲಿಲ್ಲ ಅಂತೆಲ್ಲ ಕೇಳ್ತಾಯಿದ್ರಿ. ನನಗೆ ಏನಕ್ಕಪ್ಪ ಸಿ ಸೆಕ್ಷನ್ ಆಗಿದ್ದು ಅಂದರೆ ನನಗೂ ಕೂಡ ಫಸ್ಟು ನಾರ್ಮಲ್ ಡೆಲಿವರಿಗೇ ಕರ್ಕೊಂಡೋಗಿದ್ದು, ಸರಿನಾ. ನಾರ್ಮಲ್ ಆಗುತ್ತೆ ಅಂತಲೇ ಹೇಳಿ ನನ್ನ ಕರ್ಕೊಂಡೋಗಿದ್ದು. ನಾರ್ಮಲ್ಗೆ ತುಂಬಾ ಪ್ರಯತ್ನ ಪಟ್ಟರು. ನನಗೆ ಆ್ಯಕ್ಚುಲಿ ಇನ್ನೊಂದು ಕಾರಣ ಏನು ಅಂದರೆ ನನಗೆ ಪೇಯ್ನೇ ಬರಲಿಲ್ಲ. ಡೇಟೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಅವ್ರು ಕೊಟ್ಟಿರೋ 2 ಡೇಟು ಮುಗಿದಿದ್ರು ಕೂಡ ನನಗೆ ಪೇಯ್ನೇ ಬಂದಿರಲಿಲ್ಲ. ನಾನು 1 ಡೇ ಮುಂಚೆನೇ ಹೋಗಿ ಅಡ್ಮಿಟ್ ಆಗಿದ್ದು. ಎಷ್ಟು ನನ್ನ ಜೊತೆಗೆ ಬಂದಿರೋರಿಗೆಲ್ಲ ಇಂಜೆಕ್ಷನು ಜೆಲ್ಲು ಹಾಕ್ತಾರೆ, ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಡೆಲಿವರಿ ಆಗ್ತಾಯಿದೆ. ಬಟ್ ನಾನು ಮಾತ್ರ 1 ಡೇ ಪೂರ್ತಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದೀನಿ. ಅವ್ರಿಗೂ ಕೊಡೋ ಇಂಜೆಕ್ಷನ್ನೇ ನನಗೂ ಕೊಡ್ತಾಯಿದ್ದಾರೆ, ಸೇಮ್ ಟೈಮಿಂಗ್ಸಲ್ಲೇ ಕೊಡ್ತಾರೆ. ಬಟ್ ನನ್ನ ಜೊತೆಗೆ ಬಂದಿರೋರು, ನನ್ನ ಜೊತೆಗೆ ಇಂಜೆಕ್ಷನ್ ಹಾಕಿಸ್ಕೊತಾ ಇರೋರಿಗೆಲ್ಲ ಡೆಲಿವರಿ ಆಗ್ತಾಯಿದೆ. ನಾನು ಮಾತ್ರ ಏನೂ ಆಗೇ ಇಲ್ಲ. ನನಗೆ ನಾರ್ಮಲ್ ಲೇಡೀಸ್ ಹೆಂಗಿರ್ತಾರೆ ಅದೇ ಪೊಸಿಷನಲ್ಲಿ ಅದೇ ಥರನೇ ಸುಮ್ಮನೆ ಕೂತಿದ್ದೆ ಅಷ್ಟೇ. ಆಮೇಲೆ ಅವರು ಮಗು ಯಾವುದೇ ಥರ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಮತ್ತು ಇವ್ರಿಗೂ ಪೇಯ್ನ್ ಬರ್ತಾಯಿಲ್ಲ ಅಂತ ಹೇಳಿ ಕೊನೆ ಮೂಮೆಂಟಲ್ಲಿ ನನಗೆ ಸಿ ಸೆಕ್ಷನನ್ನು ಮಾಡಿದ್ದು. ಆಮೇಲೆ ನನಗೆ ಮೈ ನೀರು ಕೂಡ ಹೋಗ್ತಾಯಿತ್ತು. ಸೊ ಬಾಡಿಲಿ ನೀರೆಲ್ಲ ಕಮ್ಮಿ ಆಗ್ತಾಯಿತ್ತಲ್ವ, ಪಾಪ ಮಗುಗೂ ತೊಂದರೆ ಆಗುತ್ತೆ. ಆಮೇಲೆ ನಮ್ಮ ಪಾಪು 2.25 kg ಇದ್ದವನು ಮೈ ನೀರು ಹೋದ್ಮೇಲೆ 2.25 kg ಆಗಿಬಿಟ್ಟ. ಸೊ ಆವಾಗ ತಕ್ಷಣ ಅವ್ರೇನು ಮಾಡಿದ್ರು, ಇಲ್ಲ ಪಾಪು ವೆಯ್ಟ್ ಕಮ್ಮಿ ಆಗ್ತಾಯಿದ್ದಾನೆ, ನಾರ್ಮಲ್ ಡೆಲಿವರಿ ಅವ್ರಿಗೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ನನಗೆ ಸಿ ಸೆಕ್ಷನ್ನ ಮಾಡಿದ್ದು. ಬಟ್ ಕೆಲವ್ರು ಹೇಳಿದ್ದು ನೋವು ತಡೆಯೋಕ್ಕಾಗದೆ ಸಿ ಸೆಕ್ಷನ್ನ ಮಾಡಿಸ್ಕೊಳ್ಳ ಅಂತ ನನಗೆ ಕೇಳಿದ್ದು. ಬಟ್ ಎಲ್ಲನೂ ಯಾವಾಗ್ಲೂ ಹೇಳೋದಕ್ಕಾಗಲ್ಲ ಅಲ್ವ ನಾವು, ಏನಕ್ಕೆ ಹಂಗಾಯಿತು ಅಂತ. ಕೆಲವು ಪೇರೆಂಟ್ಸ್ಗಳಿಗೆ ಇಲ್ಲ ಕೆಲವು ಜನಗಳಿಗೆ ಅವ್ರ ಮಕ್ಳಿಗಾಗಿರೋದನ್ನ ನೋಡಿರ್ತಾರೆ. ಹಂಗಿದ್ರೂ ಕೂಡ ಬೇರೆ ಹೆಣ್ಮಕ್ಳಿಗಾದರೆ ಆ ಥರ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಡ್ತಾರೆ. ಅದು ಹೆಂಗೆ ಹೇಳ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಯಾವುದೇ ಆಗಲಿ, ನಾರ್ಮಲೇ ಆಗಲಿ, ಸಿ ಸೆಕ್ಷನೇ ಆಗಲಿ, ಆ 2ರಲ್ಲೂ ಆ ತಾಯಿ ಮತ್ತು ಮಗು ಇಬ್ಬರೂ ಬದುಕಿ ಬರ್ತಾರಲ್ಲ, ಅದು ನಿಜವಾಗ್ಲೂ ಗ್ರೇಟೇ ಅಲ್ವಾ. ಏಕೆಂದರೆ ನಾರ್ಮಲಲ್ಲೂ ಒಂದು ಸ್ವಲ್ಪ ತೊಂದರೆ ಆದ್ರೂ ಕಷ್ಟನೇ ಇಬ್ಬರಿಗೂ, ಸಿ ಸೆಕ್ಷನಲ್ಲೂ ಅಷ್ಟೇ, ಒಬ್ರಿಗೆ ತೊಂದರೆ ಆದ್ರೂ ಕಷ್ಟನೇ. ಆದರೂ ಕೂಡ ಅವರು ಆ ಥರ ಪಾಸ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಸಿ ಸೆಕ್ಷನ್ ಆದವ್ರಿಗೇನು ನೋವಿರಲ್ಲ, ಹಾಗೆ ಹೀಗೆ ಆರಾಮಾಗಿ ಎತ್ಬಿಡ್ತೀರ ಹೊಟ್ಟೆ ಕುಯ್ಸ್ಕೊಂಡು ಅಂತ ಹೇಳ್ತಾರೆ. ಬಟ್ ಸಿ ಸೆಕ್ಷನ್ ಆಗೋರಿಗೆ 2 ಕೈಗೆ ಇಲ್ಲಿ ನರಗಳು ಬರುತ್ತಲ್ಲ, ಆ ನರಗಳಿಗೆ ಇಷ್ಟಿಷ್ಟು ಉದ್ದುದ್ದು ಇಂಜೆಕ್ಷನ್ನ ಹಾಕೋದು ಅದಂತೂ ನಿಜವಾಗ್ಲೂ ಬೇಡ. ನಾರ್ಮಲ್ ಡೆಲಿವರಿನೇ ಬೆಸ್ಟು. ನಾನು ತುಂಬ ಜನಕ್ಕೆ ನೀವು ಹೊಸ್ದಾಗಿ ತಾಯಂದಿರು ಆಗ್ತಾರಲ್ಲ ಅವ್ರಿಗೆ ನಾನು, ನನ್ನ ಅಕ್ಕ ತಂಗಿರು ಎಲ್ಲರಿಗೂ ನಾನು ಸಜೆಸ್ಟ್ ಮಾಡೋದೇ ಅದು.
ನಾರ್ಮಲ್ ಡೆಲಿವರಿಗೆ ಆದಷ್ಟು ಟ್ರೈ ಮಾಡಿ ಅಂತ. ಏಕೆ ಅಂತಂದರೆ ಸಿ ಸೆಕ್ಷನ್ ಅಂತೂ ನಿಜವಾಗ್ಲೂ ಈಸಿ ಅಲ್ಲ, ಅದಂತೂ ತುಂಬಾ ಕಷ್ಟನೇ. ಎಲ್ಲ ಕಡೆಯೂ ಇಂಜೆಕ್ಷನ್ನ ಚುಚ್ಚುತ್ತಿರ್ತಾರೆ, ಇಲ್ಲಿಗೆ ಮತ್ತು ಈ ಕೈಗೆ, ಎರಡೂ ಕೈಗೂ ಇಂಜೆಕ್ಷನ್ ಹಾಕಿರ್ತಾರೆ. ಆಮೇಲಂತೂ ಗ್ಲೂಕೋಸ್ ನೀರಲ್ಲೇ ನಾವಿರಬೇಕು. ಅದರಿಂದನೇ ನಮಗೆ ಜಾಸ್ತಿ ಅಂದರೆ ಬಾಡಿ ಎಲ್ಲ ಸ್ವಲ್ಪ ನಾವು ಒಂದು ಸ್ವಲ್ಪ ತೆಳ್ಳಗಿರೋರು ಕೂಡ ಸ್ವಲ್ಪ ದಪ್ಪ ಆ ಥರ ಆಗೋದು. ಅದು ಬಿಟ್ಟು ಬೇರೆ ಯಾವ ರೀಸನ್ನು ಇರೋದಿಲ್ಲ. ಹಾಗಂತ ಅವ್ರನ್ನ ಸಿ ಸೆಕ್ಷನ್ ಮಾಡಿಸ್ಕೋಬಾರ್ದಾ ಅಂತ ಕೇಳ್ಬೋದು. ಏನೂ ಮಾಡೋದಕ್ಕಾಗಲ್ಲ, ಸಿಚುಯೇಷನ್ ಹೇಗಿರುತ್ತೆ ಆ ಥರ ನಾವು ತಗೋಬೇಕಲ್ವ. ಸಿ ಸೆಕ್ಷನ್ ಆದವ್ರಿಗೆ ಹೊಟ್ಟೆ ಬರುತ್ತೆ, ಬಾಡಿ ಬರುತ್ತೆ, ಅವರು ಮತ್ತೆ ಸಣ್ಣ ಆಗೋದಕ್ಕೆ ಆಗೋಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ. ಬಟ್ ಅದೆಲ್ಲ ಸುಳ್ಳು. ಏಕೆ ಅಂದರೆ ಅದು ಅವ್ರ ಬಾಡಿಗೆ ತಕ್ಕದಂಗೆ ಆಗೋದು ಅಷ್ಟೇ, ಓಕೆನಾ. ಎಲ್ಲರಿಗೂ ಅದೇ ಥರನೇ ಆಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಏಕೆಂದರೆ ಕೆಲವೊಬ್ಬರು ಸಿ ಸೆಕ್ಷನ್ ಆಗಿದ್ರೂ ಕೂಡ ತುಂಬಾ ಕಡ್ಡಿ ಥರ ಆಗ್ಬಿಟ್ಟಿರ್ತಾರೆ. ಇನ್ನು ಕೆಲವರು ತುಂಬಾ ದಪ್ಪ, ಇವ್ರು ಹೇಳೋ ಥರ ದಪ್ಪಕ್ಕಾಗ್ಬಿಡ್ತಾರೆ. ಅದಕ್ಕೆ ಯಾರೂ ಕೂಡ ಟೆನ್ಷನ್ ತೊಗೋಬೇಡಿ. ಎಷ್ಟೋ ಜನಕ್ಕೆ ಇವಾಗ ಹೆಂಗೆ ಎದುರಿಸ್ಬಿಟ್ಟಿದ್ದಾರೆ ಅಂದರೆ ಸಿ ಸೆಕ್ಷನು ಅಂದ್ರೇ ಒಂದು ಸ್ವಲ್ಪ ಸೆಕ್ಷನ್ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾವುದಾದ್ರೂ ಆಗಲಿ, ಬಟ್ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರಾ ಅಷ್ಟೇ ಮುಖ್ಯವಾಗಿರುತ್ತೆ. ಅದಾಯಿತು ಇದಾಯಿತು ಅನ್ನೋದನ್ನೆಲ್ಲ ಸೈಡ್ಗಿಟ್ಬಿಡಿ. ಬಟ್ ಅವರು ಇಬ್ಬರು ಕ್ಷೇಮವಾಗಿದ್ದರೆ ನಮ್ಗೆ ಅಷ್ಟೇ ಸಾಕು, ಸರಿನಾ. ಅದು ಬಿಟ್ಟರೆ ಇನ್ನೊಂದೇನಪ್ಪ ನಾನು ಹೇಳೋದು ಅಂತ ಅಂದರೆ, ಸಿ ಸೆಕ್ಷನ್ ಆದವ್ರಿಗೆ ಬೆನ್ನೋವು ಬರುತ್ತೆ, ತುಂಬ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು, ಅಂತ ಹೇಳ್ತಾರೆ ಕೂಡ. ಅದು ಕಾಮನಾಗಿರುತ್ತೆ. ಯಾಕೆಂದರೆ ನಮಗೆ ಬೆನ್ನಿಗೆ ಇಂಜೆಕ್ಷನ್ ಹಾಕೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಪೇನ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದನ್ನು ಅಷ್ಟೇ, ಕೆಲವ್ರಿಗೆ ಬರೋದೇ ಇಲ್ಲ, ಅಂದರೆ ಅವ್ರಿಗೆ ಲೈಟಾಗಿ ಬರ್ಬೋದು, ಇನ್ನು ಕೆಲವ್ರಿಗೆ ತುಂಬ ಜಾಸ್ತಿಗೆ ಬರ್ಬೋದು. ಸೊ ಅದು ನಾವು ನಮ್ಮ ಬಾಡಿಗೆ ತಕ್ಕದಂಗೆ ಅದು ಕೂಡ ಪೇಯ್ನು. ಏಕೆಂದರೆ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆದರೆ ಅವ್ರಿಗೆ ಜಾಸ್ತಿ ಪೇಯ್ನೇ ಬರೋದಿಲ್ಲ. ಇನ್ನು ಕೆಲವ್ರಿಗೆ ತುಂಬ ಹೊತ್ತು ಕೂತ್ಕೊಳ್ಳೋದಕ್ಕೆ ಆಗೋಲ್ಲ, ಪೇಯ್ನ್ ಬಂದುಬಿಡುತ್ತೆ. ನನಗಂತೂ ಆ್ಯಕ್ಚುಲಿ ನಮ್ಮ ಮನೇಲಿ, ನನ್ನ ಹಸ್ಬೆಂಡ್ ಮನೇಲಿ ಸಿಂಕ್ ಇರೋದು ನನ್ನ ಹೈಟ್ಗೆ ಕಮ್ಮಿ ಇದೆ. ಸೊ ನಾನು ಹಿಂಗೆ ಬಗ್ಕೊಂಡು ತೊಳಿಬೇಕು. ಆ ಥರ ನಾನು ಒಂದು 10 ಮಿನಿಟ್ಸ್, ಒಂದು 15 ಮಿನಿಟ್ಸ್ ಬಗ್ಕೊಂಡು ತೊಳೆದ್ಬಿಟ್ರು ನನಗೆ ಪೇಯ್ನ್ ಬಂದುಬಿಡುತ್ತೆ. ಇನ್ನು ಬೇರೆ ಟೈಮಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಅಷ್ಟೊಂದು ಪೇಯ್ನ್ ಬರೋಲ್ಲ. ನನಗಂತೂ ಪಾತ್ರೆ ತೊಳಿಬೇಕಾದ್ರಂತೂ ಖಂಡಿತ ಬಂದೇ ಬರುತ್ತೆ. ಯಾಕೆಂದರೆ ಅದು ನನ್ನ ಹೈಟಿಗಿಲ್ಲ. ನಾವು ತುಂಬ ಬಗ್ಕೊಂಡು ಕೆಲಸ ಮಾಡಿದಾಗಂತೂ ಖಂಡಿತ ಬಂದೇ ಬರುತ್ತೆ. ಹಾಗಂತ ಎಲ್ಲರಿಗೂ ಬರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಅವ್ರವ್ರ ಬಾಡಿಗೆ ತಕ್ಕದಂಗೆ ಅದು ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ನನಗಂತೂ ತುಂಬ ಜನ ಇದನ್ನೇ ಕೇಳ್ತಾ ಇದ್ದಿದ್ದು, ಸಿ ಸೆಕ್ಷನ್ ಯಾಕೆ ಮಾಡಿಸ್ಕೊಂಡ್ರಿ ಮತ್ತು ಏನಕ್ಕೆ ಮಾಡೋದು ಅಂತೆಲ್ಲ. ಅದಕ್ಕೆ ಇವಾಗ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ಒಂದು ಟಾಪಿಕ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.